ಈಗಲೋ ಆಗ್ಲೋ ಈಚೆ ಬಂದೇ ಬರ್ತಾಳೆ, ಬರಲೇಬೇಕು. ರಾಚಮ್ಮ, ಈ ಎಣ್ಣೆನ ತೆಗೆದು ಸುಯ್ ಅಂತ ಚಲ್ಕೊಂಬರೋದು. ಅವಳು ಆ ಕಾರಿಡಾರಿಂದ ಹೊರಗಡೆ ಬಂದಿದ ತಕ್ಷಣ ಕಾಲು ಹಿಂಗಿಡ್ತಾಳ, ಸುಯ್ ಅಂತ ಜಾರು ಬಿಡ್ತಾಳೆ. ಬಿದ್ದಿದ ತಕ್ಷಣ ಸುಮ್ಮನೆನಾ ಎದ್ದೇಳಕ್ಕಾಗಲ್ಲ, ಸೊಂಟ ಲಟಕ್ಕು, ಕಾಲು ಪಟಕ್ಕು. 6 ತಿಂಗಳು ಬೆಡ್ ರೆಸ್ಟು, ಹೇಳಕ್ಕಾಗಲ್ಲ. ನೋ ಹನಿ ನೋ ಮೂನ್, ಆಕಾಶ ನೋಡ್ಕೊಂಡು ಮಲ್ಕೊಂಡಿರ್ಬೇಕು. ಲೇಯಸ್ಸು ಏಟ್ ಮಾಡಿಕೊಂಡು ಹೇಗೆದ್ದು ಓಡಾಡ್ತಾಳೆ? ಓಡಾಡಕ್ಕಾಗಲ್ಲ ಅಲ್ವಾ? ಪ್ಲ್ಯಾನ್ ಎಲ್ಲ ವೇಸ್ಟು. ಆಮೇಲೆ ಅವಳು ಸ್ಕೆಚ್ ಹಾಕಿದಾಳಲ್ಲ, ಎಲ್ಲ ಪೀಸ್ ಪೀಸ್. ಅವಳು ಬರೋಕ್ಕೂ ಮುಂಚೆ ವಿನಯ್ ಬಂದ ಬಾಕೊಂಡ್ಬಿಟ್ರೆ? ರಾಚಮ್ಮ, ಆ ಕಾರಿಡಾರಲ್ಲಿ ಅವನ್ನ ಬಿಟ್ಟರೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಅವನೀಗ ಹೊರಗಡೆ ಹೋಗಿದ್ದಾನೆ, ಬರೋದಕ್ಕೆ ಲೇಟ್ ಆಗುತ್ತೆ. ಸೊ ನಮ್ಮ ಡೀಲ್ ಓಕೆ ಅಲ್ವೇ? ಎಲ್ಲಾದ್ರೂ ನಿಜವಾಗ್ಲೂ ಜೋರಾಗಿ ಬಿದ್ದುಬಿಟ್ರೆ? ಅಲ್ಲ, ಸೊಂಟ ಗಿಂಟ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾಳೆ. ಆಮೇಲೆ ಕೂರೋಕ್ಕೂ ಕಷ್ಟ, ಹೇಳೋಕ್ಕೂ ಕಷ್ಟ ಆಗ್ಬಿಟ್ರೆ? ಏನು ನಿನಗೆ ಅವಳ ಸ್ವಂತದ ಬಗ್ಗೆನೇ ಜಾಸ್ತಿ ಕಾಳಜಿ ಇದೆ. ಅವಳೇನು ಜೋಗ್ ಫಾಲ್ಸಿಂದ ಕೆಳಗಡೆ ಬೀಳ್ತಿದ್ದಾಳೆ ನೋಡು, ಏನಾದರೂ ಹಾಕೋದು ತುತ್ತಕ್ಕೆ. ಸುಮ್ಮನಿರೋ, ಇಲ್ಲಿಂದ ಇಲ್ಲಿ ಬೀಳ್ತಾಳೆ ಜಾರಿ. ಹೇಳ್ದಂಗೆ ಸೊಂಟನೋ ಇಲ್ಲ ಕಾಲು ಎಲ್ಲ ಟಕ್ಕನ್ನತ್ತೆ, ಅಷ್ಟೇನೆ, ಬೇರೆ ಏನು ಆಗೋದಿಲ್ಲ. ಇದೆಲ್ಲ ಸೀರಿಯಲ್ ಟಿಕ್ಟಾಕು. ಕೆಲಸ ಮಾಡುತ್ತೇನೆ, ಕೆಲಸ ಮಾಡುತ್ತಾ? ಈ ಎಣ್ಣೆಯನ್ನು ತಲೆ ಕೂದಲಿಗೆ ಹಚ್ಚಿಕೊಂಡರೆ ತಲೆ ಕೂದಲು ಉದ್ದಕ್ಕೆ ನೀಳವಾಗಿ ಬೆಳೆಯುತ್ತದೆ ಅಂತ ನೋಡಲ್ವಾ? ಸೀರಿಯಲ್ ಮಧ್ಯದಲ್ಲಿ ಬರುತ್ತಲ್ಲ ಅಡ್ವರ್ಟೈಸ್ಮೆಂಟು, ಹಾಗೆ ಎಲ್ಲರೂ ಟ್ರೈ ಮಾಡಲ್ವಾ ಹಚ್ಕೊಂಡು? ಇದೂ ಅಷ್ಟೇನೆ, ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನಿದೆ? ಯಾರು ಗಂಟು ಹೋಗುತ್ತೆ ರಾಚಮ್ಮ? ಹೋದರೆ 1 ಬಾಟ್ಲ್ ಎಣ್ಣೆ ಖಾಲಿ ಆಗುತ್ತೆ ಅಷ್ಟೇನೆ. ಅಲ್ಲ, ತಲೆಗೆ ಡಮಾರಂತ ಏಟಾದ್ರೆ ಏನು ಮಾಡೋದೆ? ಬಿಡ್ತಾನ? ಏನಕ್ಕೆ ಹೀಗೆ ಏನೇನೋ ಮಾತಾಡ್ತೀಯ ನೀನು? ಸುಮ್ಮನೆ ಬಾ, ಎಣ್ಣೆ ಹಾಕಬೇಕು ಬಾ. ಇನ್ನು ಮುಂದೆ ಇಲ್ವಲ್ಲ ಇವಳು? ಬರ್ತಾಳೆ ರಾಚಮ್ಮ, ಇದೇ ದಾರಿಲೇ ಬರಬೇಕು. ಬರ್ದೆ ಎಲ್ಲೋಗ್ತಾಳೆ? ಆ ರೂಮ್ಗಿರೋದು ಇದು ಒಂದೇ ದಾರಿ. ಬರ್ತಾಳೆ, ಸ್ವಲ್ಪ ಕಾಯಿ. ಡಾರ್ಲಿಂಗ್, ಏನೋ ಈ ಮಳೆಗೆ ಲೈಟ್ ಕಂಬ ಬೆಂಡಾಗಿರುತ್ತಲ್ಲ, ಹಂಗೆ ಇಬ್ರು ಬೆಂಡಾಗಿ ಏನೋ ನೋಡ್ತಾ ಇದ್ದೀರಾ? ಸೊಂಟದ ವಿಸ್ಯ, ಗಾಢವೋ ಶಿಷ್ಯ. ಆಕ್ಚುಲಿ ಕೃಷ್ಣ, ರಾಜಮ್ಮಂಗೆ ನಾನು ಯೋಗ ಹೇಳ್ಕೊತಾ ಇದ್ದೆ. ಯೋಗ ಸೊಂಟ ನೋವಲ್ವಾ, ಸರಿ ಹೋಗ್ಬೇಕು, ಅದಕ್ಕೆ ಮಾಡು ರಾಚಮ್ಮ. ಎಲ್ಲಾರ ಆಚೆ ಹೋಗಿ ಯೋಗ ಹೇಳ್ಕೊಡೋದಲ್ವಾ, ಬಾಗ್ಲಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ಯಾ? ಅಯ್ಯೋ ಮುಂದೆ ಬಾಗ್ಲಾದ್ರೆ ಏನು, ರೋಡ್ ಆದ್ರೆ ಏನು, ಎಲ್ಲಾದ್ರೆ ಏನು, ನಮ್ ಸೊಂಟ ಸರಿ ಮಾಡ್ಕೋಬೇಕು ಅಂದ್ರೆ ಯೋಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ, ಕಮಾನ್ ರಚ್ಚಮ್ಮ. ಅಮ್ಮನ ಕೈಲಿ ಏನನ್ನ ಮಾಡಿಸ್ತಾ ನೀನು? ವಯಸ್ಸಾಗಿದೆ, ಆಮೇಲೆ ನಡ ಗಿಡ ಹೋಗ್ಬಿಟ್ರೆ ಏನಾಗಲ್ಲ ಬಿಡು. ಸರಿ, ನಿನ್ ಕೈಯಾರ ಒಂದಿನ ಕಾಫಿ ಮಾಡ್ಕೊಡ್ತೀಯಾ? ಈ ಬಾಡಿಗೆ ಆಯಿಲ್ ಇಲ್ದಿರಾ ಏನ್ ಕೆಲಸ ಮಾಡೋಕೆ ಆಗ್ತಲ್ಲ. ಯಶೋ ಡಾರ್ಲಿಂಗ್, 2 ಕಾಫಿ ರುಕ್ಕು ಬೇಕಂತೆ. You see Krishna, I'm very much busy, you know, so I cannot prepare coffee. ನೀನೇ ಹೋಗಿ ಕಾಫಿ ಮಾಡ್ಕೊಪ್ಪ. Come on, Rachita. Yeah. For me, coffee you're not doing. No. ಮಾಡ್ಕೊಡ್ಬಾ ಯಶೋ ಪ್ಲೀಸ್. ನೋಡು, ನಮಗೆ ಬೇರೆ ಸಾಕಷ್ಟು ಕೆಲಸ ಇದೆ. ಓಕೆ, ಪ್ಲೀಸ್ ಗೋ. ಅಂತ ಕೆಲಸ ಒಂದ್ ಹೇಳಪ್ಪ ನನಗೆ.
ಹೇಗಾಗಿದೆ ಅಂತ. ನೀನು ಡಿಕಾಷನ್ ಹಾಕೋ ಅಷ್ಟರಲ್ಲಿ ನಮ್ಮ ರಾಚಮ್ಮ ಯೋಗ ಮಾಡ್ಕೊಂಡು ಹಂಗೆ ಉಚ್ತಾ ಇರ್ತಾರೆ. ನೀನ್ ಬಾ ನೀನು ಇಂಪಾರ್ಟೆಂಟ್ ಇವನು ಕೇಳೋ. ಅಯ್ಯೋ ಕರ್ಮ, ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ ಯಶೋದ. ಎಣ್ಣೆಲ್ಲ ನೆಲದ ಮೇಲೆ ಚೆಲ್ಲಿದೆ, ನೆಲ ಪಳ ಪಳ ಅಂತಿದೆ. ರೋ ಜಗದೀಶ, ಏನಪ್ಪ? ಆಯ್ತು, ಒಂದು ನಿಮಿಷ ಇರಿ, ಹಾಗೆ ಇರಿ, ಲೈನ್ಲಿರಿ. ಸೂರ್ಯಪ್ರಕಾಶು, ಅಯ್ಯೋಯ್ಯೋ ಎಂಥ ಇಕ್ಕಟ್ಟಪ್ಪ ಇದು. ನೀನು ನಿಜವಾಗಿ ದೊಡ್ಡವನಪ್ಪ. ಹಾಳಾಗಿ ಹೋಗಿ ಎಣ್ಣೆ ಸಹವಾಸನೇ ಬೇಡ. ನಾನೇ ಹೋಗಿ ಮುರಿಸ್ಬಿಡ್ತೀನಿ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾಯ್ತು ಮುಂದೆ. ಎಣ್ಣೆ ಏನಾಯ್ತು? ಆ ಎಣ್ಣೆ ಮೂಗೊಳಗೆ ಹೋಗಿ ಗೊಣ್ಣೆ ಆಯ್ತು. ಛೀ, ಏನು ಮಾತಾಡ್ತೀಯ ನೀನು? ತಲೆ ಕಾಯುವಾಗ ಸೂರ್ಯಪ್ರಕಾಶು ಆ ಎಣ್ಣೆ ಮೇಲೆ ಕಾಲಿಡಕ್ಕೆ ಹೋಗಿದ್ದ. ಅಯ್ಯೋ, ಕಾಲಿಟ್ಬಿಟ್ನಾ? ಇಲ್ಲ. ಮತ್ತೆ ಅಂದ್ರೇನು? ನನಗೆ ಭಯ ಆಯಿತು, ಅದಕ್ಕೆ ಎಲ್ಲ ಒರೆಸ್ಕೊಬಿಟ್ಟೆ. ಒರೆಸ್ಬಿಟ್ಟಿಯಾ? ಶೋ, ನೀನು ಸಾಕು, ನಿನ್ನ ಸಹವಾಸದು ಸಾಕಣೆ. ನನಗೆ ಈ ವಯಸ್ಸಿಗೆ ಇದೆಲ್ಲ ಬೇಕಿತ್ತ? ರಾಚಮ್ಮ, ಅವಳು ಹನಿಮೂನ್ಗೆ ಹೊರಟೋಗ್ತಾಳೆ. ರಾಚಮ್ಮ, ಏನಾದರೂ ಎಡವಟ್ಟಾಗ್ಬಿಡುತ್ತೆ. ದೇವರಿದ್ದಾನೆ, ನೋಡ್ಕೋತಾನೆ, ಬಿಡೆ. ಇದನ್ನೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ದೇವ್ರ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು ಒಳ್ಳೇದು.